ಮಾಜಿ ಶಾಸಕರು ಇದರ ಹಿಂದೆ ಇದ್ದಾರೆ ಅಂತ ಹೇಳ್ತೀರಾ ಸರ್? ಹೇಗೆ? ಬಹುಶಃ ಅದನ್ನು ತಾವೇ ಕೇಳಬೇಕಾಗತ್ತೆ. ಯಾಕೆಂದ್ರೆ ನಾನು ಯಾರ ಮೇಲೂ ಆರೋಪ ಪ್ರತ್ಯಾರೋಪ ಮಾಡಲ್ಲ. ನನ್ನ ಪ್ರಾಮಾಣಿಕತೆಯನ್ನು ಭಗವಂತನ ಮುಂದೆ ಪ್ರದರ್ಶನೆಯನ್ನು ಮಾಡ್ತಾ ಇದ್ದೀನಿ. ಈಗ ಕ್ಷೇತ್ರದ ಜನಗೆ ಈ ಎದುರುಗಡೆ ನಿಂತಿದೆ ಟೆಂಪಲ್ ಎದುರುಗಡೆ ಏನು ಹೇಳ್ತೀರಿ? ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ನನ್ನನ್ನು 2023ರಲ್ಲಿ ಪ್ರಾಮಾಣಿಕತೆಯಿಂದ ಆಯ್ಕೆಯನ್ನು ಮಾಡಿರ್ತಕ್ಕಂಥ ಜನಗಳಲ್ಲಿ ನಾನು ವಿನಂತಿಯನ್ನು ಮಾಡೋದು, ನಾನು ಪ್ರತಿ ಸಲ ವಿಧಾನಸಭಾದಲ್ಲಿರ್ಬೋದು, ಪ್ರತಿ ಕಾರ್ಯಕ್ರಮದಲ್ಲಿರ್ಬೋದು ನಾನು ಹೇಳ್ತಾ ಇರ್ತೀನಿ, ನಾನು ಶಾಸಕನಲ್ಲ, ಈ ಕ್ಷೇತ್ರದ ಸೇವಕ ಅಂತಕ್ಕಂಥದ್ದನ್ನು ಸೇವಕನಾಗಿ ಪ್ರಾಮಾಣಿಕವಾಗಿ ಪಕ್ಷ ನಿಷ್ಠೆ ಪ್ರಾಮಾಣಿಕವಾಗಿದ್ದೀನಿ. ತಾಯಿ ದ್ರೋಹವನ್ನು ಮಾಡ್ತಕ್ಕಂಥದ್ದಲ್ಲ, ತಾಯಿ ದ್ರೋಹ ಮಾಡೋದು ಒಂದೇ, ಇಡೀ ಬೇಲೂರಿನ ಸಮಸ್ತ ಮತದಾರರಿಗೆ ದ್ರೋಹ ಮಾಡ್ತಕ್ಕಂಥದ್ದು ಒಂದೇ. ಹಾಗಾಗಿ ನಾನು ದ್ರೋಹವನ್ನು ಮಾಡಿಲ್ಲ. ಹಾಗಾಗಿ ಕ್ಷೇತ್ರದ ಜನತೆ ನನ್ನ ಮೇಲೆ ಇವತ್ತು ಬಹುಶಃ ನನಗನ್ಸುತ್ತೆ ಇದು ನನ್ನ ಅಗ್ನಿ ಪರೀಕ್ಷೆ. ಕ್ಷೇತ್ರದ ಜನತೆ ಪಕ್ಷಾತೀತವಾಗಿ ನನಗೆ ಅವರೇ ಸವಾಲನ್ನು ಹಾಕಿದ್ದಾರೆ. ಏನಂತ? ಸುರೇಶ್ ಇಂಥ ಕೆಲಸ ಮಾಡೋದಿಲ್ಲ, ಅವನೊಬ್ಬ ಭಗವಂತನ ಭಕ್ತ, ಪ್ರಾಮಾಣಿಕತೆ ಇರ್ತಕ್ಕಂಥವನು ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದಾರಲ್ಲ, ನನ್ನ ಯಾವುದೋ ಜನ್ಮದ ಪುಣ್ಯ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೀನಿ, ನನ್ನ ಜೀವ ಇರೋವರೆಗೂ ಸಹ ತಪ್ಪನ್ನು ಮಾಡಲ್ಲ. ಹೇಳೋದಾದರೆ ನೇರವಾಗಿ ಹೇಳ್ತೀನಿ ಹೊರತು ತಪ್ಪನ್ನು ಮಾಡಿ ನಾನು ಪಲಾಯನವಾಗ ಅಂತಕ್ಕಂಥ ಕೆಲಸವನ್ನು ಮಾಡಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ, ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಂದಿದ್ದೀನಿ. ಆ ಸೇವೆಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಆ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಬಹುಶಃ ಇದರಲ್ಲಿ ಇನ್ನೂ ಒಂದು ತಮಗೆಲ್ಲ ಗೊತ್ತಿದ್ದಂಗಿದೆ, ಗೊತ್ತಿರಲಿ, ಈ ಒಂದು ಇದನ್ನು ನನಗೆ ಭಗವಂತ ಸಮೃದ್ಧಿಯಾಗಿಟ್ಟಿದ್ದಾನೆ. ಹಣಕಾಸಿನಲ್ಲಿರ್ಬೋದು, ಎಲ್ಲದರಲ್ಲೂ ಸಹ ಸಮೃದ್ಧಿಯಾಗಿಟ್ಟಿದ್ದಾನೆ. ನಾನು ಯಾರಿಗೂ ವ್ಯಾಪಾರ ಆಗ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ನಾನು ಸೋಲ್ತಕ್ಕಂಥದ್ದು ಒಂದಕ್ಕೆ, ಪ್ರೀತಿ ವಿಶ್ವಾಸಕ್ಕೆ, ನನ್ನ ಕ್ಷೇತ್ರದ ಜನತೆಗೆ. ಅದನ್ನು ಗಮನದಲ್ಲಿರ್ತು ಬಹುಶಃ ಮೊನ್ನೆ ನಡೆದಂಥ ಸದನದಲ್ಲಿ ತಮಗೆಲ್ಲ ಗೊತ್ತಿರಲಿ, ಮೊನ್ನೆ ನಡೆದಂಥ ಸದನದಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60.8 ಕಿಲೋಮೀಟರ್ ಎತ್ತಿನೊಳೆ ಯೋಜನೆ ಆಗಿದೆ. ಅದು ತಮ್ಮಿಂದ ನೀರು ಬರ್ತಕ್ಕಂಥದ್ದು, ದಕ್ಷಿಣ ಕನ್ನಡದಿಂದ ನೀರು ಬರ್ತಕ್ಕಂಥದ್ದು. ಆ ಯೋಜನೆಗೆ ಅಭಿವೃದ್ಧಿಗೆ ಸುಮಾರು 150 ಹಳ್ಳಿಗಳು ಹಾಳಾಗಿದೆ. ಇದಕ್ಕೆ ಮಾನ್ಯ ಅವತ್ತಿನ ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು, ಬಹುಶಃ ನನಗೆ ಚನ್ನಕೇಶವನ ಇದರಿಂದ ನಾನು ಅವತ್ತು ಬಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ಪದವನ್ನು ನಾನು ಉಪಯೋಗಿಸಿದೆ ಸದನದಲ್ಲಿ. ಬಹುಶಃ ಯಾರೂ ಉಪಯೋಗಿಸಿರಲಿಲ್ಲ. ಬಾವಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ನನ್ನ ಮತಕ್ಷೇತ್ರಕ್ಕೆ ತಾವು ಅನುದಾನವನ್ನು ಕೊಡಬೇಕು. ಕಳೆದ 3 ವರ್ಷದಿಂದ ಸತತವಾಗಿ ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ತಾವು ಕೊಡ್ತೀನಿ ಅಂತ ಇದ್ದೀರಾ, ತಾವು ಇಲ್ಲಿ ಸದನದಲ್ಲಿ ತಾವು ಹೇಳಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. 50 ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅವರ ಹೇಳ್ತಕ್ಕಂಥ ಇದರಲ್ಲಿ ಬಹುಶಃ ಅದನ್ನೂ ಸಹ ಕಾಕತಾಳೀಯವಾಗಿ ಎಲ್ಲೋ ಒಂದು ಕಡೆ ಸುರೇಶನ ವ್ಯಾಪಾರ ಮಾಡ್ಕೊಂಡೋಗಿದ್ದೀವಿ ಅಂತ ಅಲ್ಲ, ಎಲ್ಲೋ ಒಂದು ಇದು ಒಂದು ಕಟ್ತಕ್ಕಂಥದ್ದು. ಯಾಕೆಂದರೆ ನಾನು ವಿರೋಧ ಪಕ್ಷದ ಶಾಸಕ ಆದರೂ ಸಹ, ನಾನು ವಿರೋಧ ಪಕ್ಷದ ಶಾಸಕ ಅಂತ ನಾನು ಮನೇಲಿ ಕೂತ್ಕೊಂಡ್ರೆ ಕ್ಷೇತ್ರದ ಜನ ನನ್ನನ್ನು ಬಿಡಲ್ಲ. ನಾನು ಎಲ್ಲೆಲ್ಲಿ ಹೋರಾಟವನ್ನು ಮಾಡಬೇಕು, ಎಲ್ಲೆಲ್ಲಿ ಧ್ವನಿಯನ್ನು ಎತ್ತಬೇಕು, ಸದನದಲ್ಲಿ 2 ಗಂಟೆ ರಾತ್ರಿವರೆಗೂ ಧ್ವನಿಯನ್ನು ಎತ್ತಿ ಕ್ಷೇತ್ರಕ್ಕೆ ಬೇಕಾದಂಥ ಇದನ್ನು ತಂದಿದ್ದೀನಿ. ಇಡೀ ಜಿಲ್ಲೆನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಪ್ರತಿನಿತ್ಯ ಒಂದಲ್ಲ ಒಂದು ಗುದ್ಲಿ ಪೂಜೆಗಳು ನಡೆಯುತ್ತೆ. ನನ್ನನ್ನು ರಾಜ್ಯದಲ್ಲಿ ಪ್ರಶ್ನೆ ಮಾಡ್ತಾರೆ, ಎಲ್ಲಿಂದ ಅನುದಾನ ತಂದ್ರಿ ಅಂತ. ನನ್ನ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆಯನ್ನು ಹೊಂದಿರತಕ್ಕಂಥದ್ದು. ಈ 3 ವಿವಿಧವಾದ ನ್ಯೂನ್ಯತೆಯನ್ನು ಹೊಂದಿರತಕ್ಕಂಥ ಆ ಕ್ಷೇತ್ರಕ್ಕೆ ನಾನು ಅನುದಾನವನ್ನು ಅಲ್ಲೋ ಇಲ್ಲೋ ಒಂದಿಷ್ಟು ತಂದು ಮಾಡ್ತಕ್ಕಂಥದ್ದನ್ನು ಸಹಿಸಲಾಗದೆ, ನಾನೊಬ್ಬ ಪ್ರಾರಂಭದಲ್ಲಿ ಇಂಜಿನಿಯರು, ಗುತ್ತಿಗೆದಾರ ಆದಂಥವನು. ಹಾಗಾಗಿ ಕ್ಷೇತ್ರವನ್ನು ಎಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಪೂರಕವಾಗಿ, ಅದರಲ್ಲೂ ವಿಶೇಷವಾಗಿ ಬೇಲೂರು ಚನ್ನಕೇಶವನ ಯುನೆಸ್ಕೋಗೆ ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿಯವರು ಸೇರಿಸ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೂ ಸಹ ನಾನು ಪತ್ರವನ್ನು ಬರೆದಿದ್ದೇನೆ, ತಾವು ಅನುದಾನವನ್ನು ಕೊಡಬೇಕು. ಇದು ಯುನೆಸ್ಕೋ ಸುಮಾರು 909 ವರ್ಷ ಇತಿಹಾಸ ಇರತಕ್ಕಂಥದ್ದು ಅಂತಕ್ಕಂಥಕ್ಕೆ ಇವತ್ತು ಭಗವಂತನ